ಗಳಿಗೆ ನಾವು ಉತ್ತರ ಕರ್ನಾಟಕದ ಧಾರವಾಡ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ ಮತ್ತು ಗದಗ ಜಿಲ್ಲೆ, ಹಾವೇರಿ ಜಿಲ್ಲೆ, ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಅತಿವೃಷ್ಟಿ ಮಳೆಯಿಂದ ಬೆಳೆ ಹಾನಿಯಾಗಿದೆ. ಹಾಗಾಗಿ ನಾವು ಬೆಳೆ ಪರಿಹಾರಧನ ಮತ್ತು ಬೆಳೆ ವಿಮೆ ಕಂಪನಿ ನಮಗೇನು ಇವತ್ತು ಇನ್ಸೂರೆನ್ಸ್ ಕಟ್ಟಿಸ್ಕೊಂಡಾರೆ, ಕ್ರಾಪ್ ಲೋನ್ ತಗೊಂಡು ಅದಕ್ಕೆ ಇವತ್ತು ಸರಿಯಾದ ರೀತಿ ಅವರು ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ, ತಾರತಮ್ಯ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಹ್ಲಾದ್ ಜೋಶಿ ಅವರು ಹೇಳಿದಂಥ ಕುಂದಗೋಳ ತಾಲೂಕಿಗೆ ಮತ್ತು ಸಿರುಗುಪ್ಪಿ ಜೆಡಿಪಿಗೆ ಏನು ಕೊಟ್ಟರು ಅದು ಇಡೀ ಜಿಲ್ಲೆಯ ಒಬ್ಬ ಸಂಸದರು ಪ್ರಹ್ಲಾದ್ ಜೋಶಿ ಅವರು ಇಡೀ ಜಿಲ್ಲೆಗೆ ಕೊಡಬೇಕಾಗಿತ್ತು. ಎಲ್ಲೋ ಒಂದು ಕಡೆ ಕೇವಲ ಕುಂದಗೋಳನ್ನ ಹೊರತು ಕುಂದಗೋಳಿಗೆ ಮಾತ್ರ ಕೊಟ್ಟಾರ, ನವಲಗುಂದ ಕೊಟ್ಟಿಲ್ಲ, ಆಮೇಲೆ ಧಾರವಾಡ ಗ್ರಾಮೀಣ ಕೊಟ್ಟಿಲ್ಲ, ಕಲಗಡಿ ಕೊಟ್ಟಿಲ್ಲ, ಅನ್ನಿಗೇರಿ ಕೊಟ್ಟಿಲ್ಲ, ಸುಮಾರು ತಾರತಮ್ಯ ನಡೆದಿದೆ. ಹಿಂಗಾಗಿ ಮುಖ್ಯಮಂತ್ರಿಗಳಿಗೆ ನಾವು ಈ ವಿಷಯ ಕೂಡ ಪ್ರಸ್ತಾವನೆ ಮಾಡ್ತಿದ್ದೇವೆ. ಮತ್ತೆ ಬೆಳೆ ಪರಿಹಾರಧನ ಕೊಡಬೇಕಂತೇಳಿ ಈಗಾಗಲೇ ಕ್ಯಾಬಿನೆಟ್ದಲ್ಲಿ 35,000ರಿಂದ 38,000 ಒಣ ಬೇಸಾಯ, 42,000ರಿಂದ 45,000 ನೀರಾವರಿ ಕೊಡಬೇಕಂತ ಹೇಳ್ತಾರೆ. ಎಲ್ಲೋ ತಾರತಮ್ಯ ಆಗ್ತಾ ಇದೆ. ಹಿಂಗಾರಿ ಬಿತ್ತಬೇಕಂದ್ರೆ ಕನಿಷ್ಠ ಎಕರೆಗೆ 50ರಿಂದ 60,000 ರೂಪಾಯಿಗೆ ಪ್ರತಿ ಎಕರೆ ಖರ್ಚಾಗ್ತದೆ. ಯಾಕಂದ್ರೆ ಈಗ ಏನು ಲುಕ್ಷಣ ಆಗಿದೆ ಇದನ್ನು ಕೂಡ ನಾವು ಸರಿಪಡಿಸ್ಕೋಬೇಕು. ಹೊಲವನ್ನು ಶುದ್ಧೀಕರಣ ಮಾಡಬೇಕು. ಮುಂಗಾರಿ ಏನು ಕೈ ಕೊಟ್ಟಿದೆ, ಆಳು ಕಾಳು, ಗೊಬ್ಬರ, ಬೀಜ, ಗಳೆ, ಕುಂಟಿ, ಕೂರ್ಗಿ ಅದೆಲ್ಲ ದುಡ್ಡು ಕೊಡಬೇಕು. ಮತ್ತೆ ನಾವು ಹಿಂಗಾರಿ ರೆಡಿ ಆಗ್ಬೇಕಂತ ಇದ್ರೆ ಅತಿವೃಷ್ಟಿಯಿಂದ ಸಾಕಷ್ಟು ಭೂಮಿ ಹಾಳಾಗಿದೆ. ಈ ಎಲ್ಲ ನಿಟ್ಟಿನಿಂದ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಕೊಡ್ತಾ ಇದೆ. ಮತ್ತೊಂದು ಕಡೆ ಈಗೇನು ಕೃಷಿ ಮಂತ್ರಿ ಬರ್ತಾ ಇದ್ದಾರೆ, ಇನ್ಸೂರೆನ್ಸ್ ಕಂಪನಿ ಕೇಂದ್ರ ಮಂತ್ರಿಯ ಈ ಮುಖೇಶ್ ಅಂಬಾನಿ ಸಂಸ್ಥೆಯ ಮತ್ತು ಅದಾನಿ ಸಂಸ್ಥೆಯಿಂದ ಇರುವಂತ ಇನ್ಸೂರೆನ್ಸ್ ಕಂಪನಿ ಇದಾವೆ. ಇವರು ಅತಿವೃಷ್ಟಿ ಆದಾಗ ದುಡ್ಡು ಕೊಡಲ್ಲ, ಕೇವಲ ಹಣವನ್ನು ಕಟ್ಟಿಸ್ಕೊಳ್ಳುವಂತ ಮಾಡ್ತಾರೆ. ಹಣವನ್ನ ರೈತರಿಗೆ ಕೊಡದೆ ಒಂದು ದೊಡ್ಡ ತಾರತಮ್ಯ ನಡೀತಾ ಇದೆ ಇನ್ಸೂರೆನ್ಸ್ ಕಂಪನಿಗಳಿಂದ. ಹಂಗಾಗಿ ನಾವು ಈ ನಿಟ್ಟಿನಲ್ಲಿ ನಾವು ಮುಖ್ಯಮಂತ್ರಿಗಳಿಗೆ ಇವತ್ತು ಮನವಿಯನ್ನು ಕೊಡ್ತೇವೆ. ಮತ್ತು ಇನ್ನೊಂದು ಕಡೆ ಆಲ್ಮಟ್ಟಿ ವಿಚಾರದಲ್ಲಿ ಇವತ್ತು 524 ಮಾಡ್ಬೇಕಂತೇಳಿ ಕೇಂದ್ರ ಸರ್ಕಾರ ಹೇಳ್ತದೆ, ರಾಜ್ಯ ಸರ್ಕಾರ ಹೇಳ್ತದೆ. ಇವತ್ತಿನ ಬಿಜಾಪುರ ಜಿಲ್ಲೆಯ ಶಿವಾನಂದ ಪಾಟೀಲ್ ಮಂತ್ರಿ ಅಲ್ಲಿ ಕನಿಷ್ಠ ಒಂದು ಎಕರೆಗೆ 60ರಿಂದ 70 ಲಕ್ಷ ಕೊಡ್ಬೇಕಂತೇಳಿ ತಿಮ್ಮಾಪುರ ಅವರು ಬಾಗಲಕೋಟೆ ಉಸ್ತುವಾರಿ ಮಂತ್ರಿ ಹೇಳ್ತಾರೆ. ಆ ಜಿಲ್ಲಾ ಸಂಬಂಧ ಇಲ್ಲದಂತ ಶಿವಾನಂದ ಪಾಟೀಲ್ ಸೊಕ್ಕಿನಿಂದ ರೈತರಿಗೆ ಜಾಸ್ತಿ ದುಡ್ಡು ಕೊಟ್ರೆ ಸೊಕ್ಕು ಬರ್ತೈತಿ ಅನ್ನುವಂತ ನಿಟ್ಟಿನಲ್ಲಿ ಮಾತಾಡ್ತಾರೆ. ಮುಖ್ಯಮಂತ್ರಿಗಳಿಂದ ಅವಿವೇಕಿ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಗೊತ್ತಿಲ್ಲದಂತ ಮಂತ್ರಿಗಳು ಇರೋದ್ರಿಂದ ಅವ್ರು ಕ್ಯಾಬಿನೆಟ್ ಇಂದ ತತ್ಕ್ಷಣ ಹೊರಗೆ ಹಾಕ್ಬೇಕು. ಇಲ್ದಿದ್ರೆ ರಾಜ್ಯಾದ್ಯಂತ ಹೋರಾಟ ಅನಿವಾರ್ಯ ಆಗ್ತದೆ. ರೈತರು ಭೂಮಿ ಕಳ್ಕೊಂಡ ಮೇಲೆ ಇವತ್ತು 50 ಲಕ್ಷ 60 ಲಕ್ಷ ಕೊಟ್ಟರೆ ಒಂದು ಎಕರೆ ಜಮೀನು ಸಿಗ್ತಾ ಇಲ್ಲ. ಇವತ್ತು ಮುಳುಗಡೆಗೆ 30 ಲಕ್ಷ ಕೊಡ್ತೀನಿ ಅಂತಾರೆ. ಆ ಕುಟುಂಬಕ್ಕೆ ರಕ್ಷಣೆ ಕೊಡಾರ ಯಾರು? ಆ ಭೂಮಿ ಕಳ್ಕೊಂಡ್ಮೇಲೆ ಅವ್ರ ಹೆಂಡತಿ ಮಕ್ಳಿಗೆ ರಕ್ಷಣೆ ಕೊಡಾರ ಯಾರು? ಹಂಗಾಗಿ ಆ ಭೂಮಿಯನ್ನು ಕಳ್ಕೊತಾರ. ಆ ಕುಟುಂಬಕ್ಕೆ ಸರ್ಕಾರಿ ನೌಕರಿ ಕೊಡೋದ್ರಲ್ಲಿ ಸವಲತ್ತನ್ನು ಕೊಡಬೇಕು. ಮತ್ತು ಆ ಭೂಮಿಯನ್ನು ಕಳ್ಕೊಂಡಿರ್ತಾರೆ, ಬೇರೆ ಕಡೆ ಭೂಮಿ ತಗೊಳಕ್ ಹೋದಾಗ ಅವ್ರಿಗೆ ಸಬ್ ರಿಜಿಸ್ಟರ್ ಅಲ್ಲಿ ವಿನಾಯಿತಿಯನ್ನು ಕೊಟ್ಟು ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡಲಿ ಕೂಡ ಸಹಾಯ ಮಾಡಬೇಕು. ಮತ್ತೆ ಅವ್ರ ಮಕ್ಕಳಿಗೆ ಶಿಕ್ಷಣದಲ್ಲಿ ಕೂಡ ಒತ್ತನ್ನು ಕೊಡಬೇಕು. ಪರ್ಟಿಕ್ಯುಲರ್ಲಿ ಆಲ್ಮಟ್ಟಿ ಹಿನ್ನೀರಿಂದ ಏನ್ ಭೂಮಿ ಕಳ್ಕೊಂಡ್ರೆ ಅಂತ ಕುಟುಂಬದ ಮಕ್ಕಳಿಗೆ ಸರ್ಕಾರಿ ನೌಕರಿ ಕೊಡೋದ್ರಲ್ಲಿ ಸವಲತ್ತಾಗಬೇಕು, ಶಿಕ್ಷಣದಲ್ಲಿ ಸವಲತ್ತು ಕೊಡ್ಬೇಕನ್ನುವಂತ ನಮ್ಮ 4-5 ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಡ್ಲಿಕ್ಕೆ ಬಂದಿದೆ. ಪ್ರಹ್ಲಾದ್ ಜೋಶಿ ಅವರು ತಮ್ಮ ಕುಂದಗೋಳದಿಂದ ಏನ್ MLA ಆಗಿದೆ ಬಿಜೆಪಿ ಅಭ್ಯರ್ಥಿ, ಅವ್ರಿಗೆ ಮಾತ್ರ ಬೆಳೆ ಕಂಪನಿಯಿಂದ ಇನ್ಸೂರೆನ್ಸ್ ಕೊಡ್ತಾರೆ. ಅದನ್ನು ಹೊರತುಪಡಿಸಿ ಕೋಂಡಿಡರ್ ಮತಕ್ಷೇತ್ರದಲ್ಲಿ ಒಂದು JDP ಮಾತ್ರ ಕೊಟ್ಟಾರೆ. ಇಡೀ 7 ತಾಲೂಕು 1 ತಾರೀಕು ಕೊಟ್ಟು ತಾರತಮ್ಯ ಮಾಡಿದ್ದಾರೆ. ಸರ್, ನೀವು ಕ್ಯಾಬಿನೆಟ್ದಲ್ಲಿ ಕ್ಯಾಬಿನೆಟ್ದಲ್ಲಿ ತಾವು ಏನು ಒಣಬೇಸಾಯ ಇದೆ 38,000 ಕೊಡ್ಬೇಕಂತ ಹೇಳಿದ್ರಿ. 35-38,000 ಸರ್. ನೀರಾವರಿಗೆ 40-45 ಅಂದಿರಿ ಸರ್. ಕನಿಷ್ಠ 50,000 ಕೊಟ್ರೆ ಈಗ ಆಲ್ರೆಡಿ ಮುಂಗಾರಿ ಸಂಪೂರ್ಣ ಹಾಳಾಗಿ ಹೋಗಿದೆ. ಈಗ ಇಡೀ ಜಿಲ್ಲಾಧಿಕಾರಿಗಳೆಲ್ಲ ಸರ್ವೆ ಮಾಡಿದಾಗ ಸರ್ ಕನಿಷ್ಠ 50,000 ಕೊಟ್ರೆ ಸರ್ ತಾವು ಇನ್ಸೂರೆನ್ಸ್ ಕಂಪನಿ ಅವ್ರಿಗೆ ಸರಿಪಡಿಸ್ಬೇಕು ಸರ್. ಯಾಕಂದ್ರೆ ಇನ್ ಫೇವರ್ ಆಫ್ ಬಿಜೆಪಿ ಆದಂಗೆ ಆಗಿದೆ ಇನ್ಸೂರೆನ್ಸ್. ಇಡೀ ಜಿಲ್ಲೆ ನಾವು ಎಲ್ಲರೂ ಕಟ್ಟಿದ್ದೇವೆ, ನಮ್ಗೆ ಯಾಕೆ ಅನ್ಯಾಯ?